ಪ್ರೇಮಿ ಮೃತ ನಾಗೇಂದ್ರ ಹಿಸ್ಟ್ರಿ ಏನು ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಆ ಹಿಸ್ಟ್ರಿಯನ್ನ ಕಲೆ ಹಾಕೋದ್ರಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪೊಲೀಸರ ಮುಂದಿದೆ ಸಾಲು ಸಾಲು ಸವಾಲುಗಳು. ನಾಗೇಂದ್ರಗೆ ಸಹಾಯ ಮಾಡಿದ್ದು ಯಾರು? ನಾಗೇಂದ್ರ ಬಾಂಬ್ ತಂದಿದ್ದು ಎಲ್ಲಿಂದ? ಕೊಟ್ಟವರು ಯಾರು? ಈತನಿಗೆ ಯಾವ ರೀತಿ ಸಹಾಯ ಆಯಿತು, ಯಾರಿಂದ ಅನ್ನೋದನ್ನ ಅದರ ಬಗ್ಗೆ ಮಾಹಿತಿ ಕಲೆ ಹಾಕುವುದಕ್ಕೆ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸ್ವತಃ ನಾಗೇಂದ್ರನೇ ನಾಡ ಬಾಂಬ್ ತಯಾರ ಮಾಡಿದ್ನ? ನಾಡ ಬಾಂಬ್ ಆತನೇ ತಯಾರು ಮಾಡಿದ್ರು ಕೂಡ ಅಷ್ಟು ಈಸಿ ಇಲ್ಲ. ನಾಡ ಬಾಂಬ್ ಇರುತ್ತೆ ಕೆಲವರ ಹತ್ರ, ಪ್ರಮುಖವಾಗಿ ಜಮೀನುಗಳಲ್ಲಿ ಕಾಡಾನೆಗಳ ದಾಳಿಯಾದಂಥ ಸಂದರ್ಭದಲ್ಲಿ ಅಥವಾ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆದಾಗ ರೈತರು ಯೂಶಲಿ ನಾಡ ಬಾಂಬ್ ಅನ್ನ ಇಟ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಆ ಸೌಂಡ್ಗೆ ಈ ಕಾಡು ಪ್ರಾಣಿಗಳು ಓಡ್ ಹೋಗುತ್ತೆ ಅಂತ. ಬಟ್ ಈತನ ಬಳಿ ಯಾಕೆ ಬಂತು, ಹೇಗೆ ಬಂತು, ತಂದು ಕೊಟ್ಟವರು ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ ಪೊಲೀಸರು. ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಟೆಕ್ನಿಕಲ್ ಸಾಕ್ಷ್ಯವನ್ನ ಕಲೆ ಹಾಕುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ರು. ನಾಗೇಂದ್ರನ ಇಮೇಲ್ ಮತ್ತು ವಾಟ್ಸ್ಆಪ್ ಮೇಲೆ ಖಾಕಿ ಕಣ್ಣಿದೆ ಅಂತೆ. ನಾಗೇಂದ್ರ ಬಳಸ್ತಾ ಇದ್ದ ಐಡಿ ಮತ್ತು ಪಾಸ್ವರ್ಡ್ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ನಾಗೇಂದ್ರನ ಐಡಿ ಮತ್ತು ಪಾಸ್ವರ್ಡ್ ಬಗ್ಗೆ ಕೆಲ ಮಾಹಿತಿಯನ್ನ ರಮ್ಯಾ ನೀಡಿದ್ದಾರಂತೆ. ವಾಟ್ಸ್ಆಪ್ನಲ್ಲಿ ಆತ ಬಳಸಿದ್ದ ಡೂಪ್ಲಿಕೇಟ್ ನಂಬರ್ ಪಡೆಯೋದಕ್ಕೆ ಚಿಂತನೆ ಆಗ್ತಾ ಇದೆ. ನಾಗೇಂದ್ರನ ಕುಟುಂಬಸ್ಥರು ಸ್ನೇಹಿತರನ್ನ ಕರೆಸಿ ವಿಚಾರಣೆ ಮಾಡೋ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅವರ ಹೇಳಿಕೆಯನ್ನ ಕೂಡ ದಾಖಲು ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಆತ ಎಲ್ಲಿಂದಾದ್ರೂ ತಂದಿದ್ದ, ಯಾರಿಂದಾದ್ರೂ ತರಿಸ್ಕೊಂಡಿದ್ದ, ಯಾರಾದ್ರೂ ಆತನಿಗೆ ಸಹಾಯ ಮಾಡಿದ್ದ, ಅಥವಾ ಯೂಶಲಿ ಈಗ ಒಂದಷ್ಟು ಟೆಕ್ನಿಕಲ್ ಮಾಹಿತಿಯನ್ನ ಕಲೆ ಹಾಕಿ ತಾವೇ ಅದಕ್ಕೆ ಬೇಕಾಗಿರುವ ವಸ್ತುಗಳನ್ನ ತಂದು ಸಿದ್ಧ ಮಾಡ್ತಾರೆ ಕೆಲವರು. ಬಟ್ ಅಷ್ಟರ ಮಟ್ಟಿಗೆ ಎಕ್ಸ್ಪರ್ಟ್ ಆಗಿದ್ನ ನಾಗೇಂದ್ರ ಅನ್ನೋದು ಪ್ರಶ್ನೆ. ಹಂಗಾಗಿ ಈ ಆಯಾಮದಲ್ಲೂ ಕೂಡ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ.